crack it. What's up guys, ನಾನು Somashekhar Patil ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋಲಿ ದ ಮೋಸ್ಟ್ ಅವೇಟೆಡ್ ಫೋನ್ Redmi Note 5 Pro ಮತ್ತೆ Asus Zenphone Max Pro ಒಂದು ಫುಲ್ ಕಂಪೇರ್ ವಿಡಿಯೋನ ಮಾಡ್ತಾ ಇದೀವಿ. ಯಾವುದಪ್ಪ ಇದರಲ್ಲಿ ಬೆಸ್ಟ್ ಫೋನ್, ಯಾವ ಫೋನ್ ಅನ್ನು ತಗೋಬಹುದು ಅಂತ ನಿಮಗೆ ಈ ಒಂದು ವಿಡಿಯೋಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದೀವಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋನ ಮೊದಲು ಲೈಕ್ ಮಾಡಿ ಫ್ರೆಂಡ್ಸ್. ಇದೇ ತರ ಒಂದು ಕನ್ನಡದಲ್ಲಿ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡಬೇಕಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಕೂಡ ನಾವು ಕೂಡ ಇದೀವಿ. ಅಲ್ಲೂ ಕೂಡ ಇದೇ ತರ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ, ಟೆಕ್ನಾಲಜಿ ಮಾಹಿತಿನ ನೋಡಬೇಕಾದ್ರೆ ಅಲ್ಲೂ ಕೂಡ ಲೈಕ್ ಮಾಡಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಕೊಟ್ಟಿದ್ವಿ, ಲೈಕ್ ಮಾಡಿ. ಫ್ರೆಂಡ್ಸ್, ನಾವಿವಾಗ ಕಂಪ್ಯಾರಿಸನ್ ಸ್ಟಾರ್ಟ್ ಮಾಡೋಣ. ಯಾವುದಪ್ಪ ಇದರಲ್ಲಿ ಬೆಸ್ಟ್ ಫೋನ್, ಯಾವ ಫೋನ್ ಅನ್ನು ತಗೋಬಹುದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಮೊದಲಾಗಿ ಎರಡು ಫೋನ್ಸ್ಗಳ ಬಿಲ್ಡ್ ಕ್ವಾಲಿಟಿನ ಚೆಕ್ ಮಾಡೋಣ ಅಂತ. ರೆಡ್ಮಿ ನೋಟ್ 5 ಪ್ರೋನಲ್ಲಿ ಪ್ಯೂರ್ ಮೆಟಾಲಿಕ್ನ ಬಾಡಿ ತಯಾರು ಮಾಡಲಾಗಿದೆ. ಬ್ಯಾಕ್ ಪೆನಲ್ ಆಗಿರಲಿ, ಸೈಡ್ ಎಜಸ್ನ ಇಲ್ಲಿಂದ ಮೆಟಾಲಿಕ್ನ ಬಳಕೆ ಮಾಡಿದ್ದಾರೆ. SS ಫೋನಲ್ಲಿ ಬ್ಯಾಕ್ ಪೆನಲ್ನ ಬಿಟ್ಟು ಮೇಲಿನ ಎಜ್ಜಸ್ ಆಗಲಿ, ಕೆಳಗಿನ ಎಜ್ಜಸ್ನ ಇಲ್ಲಿಂದ ಫೈಬರ್ನಿಂದ ಬಳಕೆ ಮಾಡಲಾಗಿದೆ. ಇನ್ನು ಎರಡು ಫೋನ್ಸ್ಗಳ ಡಿಸ್ಪ್ಲೇನ ನೋಡಿದ್ವಿ ಅಂದರೆ ರೆಡ್ಮಿ ನೋಟ್ 5 ಪ್ರೋನಲ್ಲಿ 18:9 5.9 ಇಂಚಸ್ ಇರುವ ಫುಲ್ HD+ ಡಿಸ್ಪ್ಲೇ ನೀಡಿದ್ದಾರೆ ವಿತ್ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್. ಅದೇ SS-ನಲ್ಲಿ ನೋಡ್ಕೊಂಡ್ರೆ 18:9 6 ಇಂಚಸ್ ಇರುವ ಫುಲ್ HD+ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಬಟ್ ಇಲ್ಲಿಂದ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಕೊಟ್ಟಿಲ್ಲ, ಬೇರೆ ಯಾವುದು ಗ್ಲಾಸ್ನ ಕೊಟ್ಟಿದ್ದಾರೆ, ಅದನ್ನು ಇಲ್ಲಿಂದ ತಿಳಿಸ್ಕೊಟ್ಟಿಲ್ಲ. ನೆಕ್ಸ್ಟ್ ಇನ್ನು ಎರಡು ಫೋನ್ಸ್ಗಳ ಕ್ಯಾಮ್ರಾನ ನೋಡಿದ್ವಿ ಅಂದರೆ ರೆಡ್ಮಿ ನೋಟ್ 5 ಪ್ರೋನಲ್ಲಿ 12 ಮೆಗಾಪಿಕ್ಸೆಲ್ ಪ್ಲಸ್ 5 ಮೆಗಾಪಿಕ್ಸೆಲ್ ಇರುವ ರಿಯರ್ ಕ್ಯಾಮ್ರಾನ ಕೊಟ್ಟಿದ್ದಾರೆ ವಿತ್ LED ಫ್ಲ್ಯಾಶ್. ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಕೂಡ ಅಷ್ಟೇ 20 ಮೆಗಾಪಿಕ್ಸೆಲ್ ವಿತ್ ಸೆಲ್ಫಿ ಫ್ಲ್ಯಾಶ್. SS ಫೋನಲ್ಲಿ 13 ಮೆಗಾಪಿಕ್ಸೆಲ್ ಪ್ಲಸ್ 5 ಮೆಗಾಪಿಕ್ಸೆಲ್ ಇರುವ ಡುವಲ್ ರಿಯರ್ ಕ್ಯಾಮ್ರಾ ನೀಡಿದ್ದಾರೆ. ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಬಂದು 8 ಮೆಗಾಪಿಕ್ಸೆಲ್ ವಿತ್ LED ಫ್ಲ್ಯಾಶ್. ಎರಡರಲ್ಲೂ LED ಫ್ಲ್ಯಾಶ್ಗಳನ್ನ ಕೊಟ್ಟಿದ್ದಾರೆ. ರೆಡ್ಮಿ ನೋಟ್ 5 ಪ್ರೋನಲ್ಲಿ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ 20 ಮೆಗಾಪಿಕ್ಸೆಲ್ ಇದೆ, SS-ನಲ್ಲಿ 8 ಮೆಗಾಪಿಕ್ಸೆಲ್ನ ಕೊಟ್ಟಿದ್ದಾರೆ. ಸೊ ಇಷ್ಟೇ ಡಿಫ್ರೆನ್ಸ್ ಆಗಿದೆ. ಇದರಲ್ಲಿ ನಿಮಗೆ ಫೋಟೋ ಕಂಪ್ಯಾರಿಸನ್ನ ನೀವು ನೋಡ್ಕೋಬೋದು. ಒಂದ್ಸಲ ರೆಡ್ಮಿ ನೋಟ್ 5 ಪ್ರೋನಲ್ಲಿ ಒಂದು ಲಿಟಲ್ ಬಿಟ್ ಬ್ರೈಟರ್ ಕಮ್ಮಿ ಬರ್ತಾ ಇದೆ, ಬಟ್ SS ಫೋನಲ್ಲಿ ಕ್ಲಿಯಾರಿಟಿ ಚೆನ್ನಾಗಿದೆ ಅಂತ ಹಾಕೋತಾ ಇದ್ದೀನಿ. ಇಷ್ಟಲ್ಲದೆ ಒಂದು ಬ್ರೈಟರ್ ಕಲರ್ ಕೂಡ ನೋಡೋಕ್ಕೆ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ನಾವು ಇವಾಗ ಒಂದು ವಿಡಿಯೋ ಕಂಪೇರ್ನ ಮಾಡೋಣ. SS ಫೋನಲ್ಲಿ 4K ವಿಡಿಯೋನ ರೆಕಾರ್ಡ್ ಮಾಡ್ಕೋಬಹುದು, ಬಟ್ ರೆಡ್ಮಿ ನೋಟ್ 5 ಪ್ರೋನಲ್ಲಿ 4K ವಿಡಿಯೋನ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಈ ಒಂದು ಫುಟೇಜ್ನ ನೀವು ನೋಡ್ಕೋಬಹುದು. ನೋಟ್ 5 ಪ್ರೋ ಜೊತೆ ಯಾವುದು ಇದರಲ್ಲಿ ಬೆಸ್ಟ್ ಕ್ಯಾಮ್ರಾ ಕೊಡುತ್ತೆ, ಯಾವುದು ಒಂದು ಒಳ್ಳೆಯ ಕ್ಲಿಯರಿಟಿ ಇದೆ ಅಂತ ನಿಮಗೆ ತೋರಿಸ್ಕೊಡ್ತೀವಿ. ಸೊ ಈ ಒಂದು ವಿಡಿಯೋನಲ್ಲಿ ಸ್ಟೆಬಿಲೈಸೇಷನ್ ಯಾವುದರಲ್ಲಿ ಜಾಸ್ತಿ ಇದೆ ಇದನ್ನು ಕೂಡ ನಾನು ಇವಾಗ ಒಂದು ಫುಟೇಜ್ನ ತೋರಿಸ್ತಾ ಇದ್ದೀನಿ, ನಡ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದರಲ್ಲಿ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ ಒಂದ್ಸಲ ನೀವೇ ಚೆಕ್ ಮಾಡ್ಕೊಳ್ಳಿ. ನನ್ನ ಪ್ರಕಾರದಿಂದ ರೆಡ್ಮಿ ನೋಟ್ 5 ಪ್ರೋಲಿಂದ ಎಲೆಕ್ಟ್ರಾನಿಕ್ ಸ್ಟೆಬಿಲೈಸೇಷನ್ ಇದರಲ್ಲಿ ಹಾಕಿದ್ದಾರೆ, ಬಟ್ Asus Zenphone Maxನಲ್ಲಿ ಸ್ವಲ್ಪ ಇಲ್ಲಿಂದ ಕ್ಯಾಮ್ರಾ ಅಲ್ತಾ ಆಡುತ್ತದೆ, ಇಲ್ಲಿಂದ ಯಾವುದೂ ಸ್ಟೆಬಿಲೈಸೇಷನ್ ಹಾಕಿಲ್ಲ. ಬಟ್ ನೀವೊಂದು ಆಫ್ಟರ್ ವಿಡಿಯೋ ಕಂಪ್ಲೀಟ್ ಆದ ನಂತರ ಇಲ್ಲಿಂದ ಸ್ಟೆಬಿಲೈಸೇಷನ್ ಯಾವ ಥರ ಮಾಡೋದಂತ ತಿಳಿಸ್ಕೊಡ್ತೀನಿ. ಈ ಒಂದು ಫುಟೇಜ್ನಲ್ಲಿ ತುಂಬ ಗ್ರೀನಿಶ್ ಕಾಣಿಸ್ತಾ ಇರೋದು, ಒಂದು ಕ್ಲಿಯರಿಟಿ ಕಾಣಿಸ್ತಾ ಇರೋದು Asus Zenphone Max Pro M1ನಲ್ಲಿ. ಇವಾಗ ನೀವು ಎಕ್ಸಾಂಪಲ್ ಇಲ್ಲಿಂದ ನೋಡ್ಕೋಬಹುದು. ನಿಮಗೆ ರೆಡ್ಮಿ ನೋಟ್ 5 ಪ್ರೋನಲ್ಲಿ ಒಂದು ಲೈಟರ್ ಕಾಣಿಸ್ತಾ ಇದೆ, ಬಟ್ Asus Zenphone Max Proನಲ್ಲಿ ಕ್ಲಿಯರಿಟಿ ಕೂಡ ಇದೆ, ಮತ್ತು ನಿಮಗೆ ಇಲ್ಲಿಂದ ಬ್ರೈಟರ್ ಕೂಡ ಕಾಣಿಸ್ತಾ ಇದೆ. ಸೊ ಕೆಳಗಡೆ ಕೂಡ ಇಲ್ಲಿಂದ ಸನ್ಲೈಟ್ನ ಕೂಡ ಕ್ಲಿಯರ್ ಆಗಿ ನೋಡ್ತಾ ಇದ್ದೀವಿ. ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ಫುಟೇಜ್ ಯಾವುದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ನೀವು ಇಲ್ಲಿಂದ ಕ್ವಾಲಿಟಿನ ಕೂಡ ಚೆಕ್ ಮಾಡ್ಕೋಬಹುದು. ನಿಮಗೆ ಯಾವುದು ಇಷ್ಟ ಆಗುತ್ತೆ ಕ್ಯಾಮ್ರಾ ತಿಳಿಸ್ಕೊಡಿ. ಇನ್ನು ಎರಡು ಸ್ಮಾರ್ಟ್ ಫೋನ್ಗಳ ಬ್ಯಾಟರಿ ಲೈಫ್ನ ನೋಡಿದ್ವಿ ಅಂದರೆ ರೆಡ್ಮಿ ನೋಟ್ 5 ಪ್ರೋನಲ್ಲಿ 4000 mAh ಬ್ಯಾಟರಿ ನೀಡಲಾಗಿದೆ. 1.5 ದಿನ ನೀವೊಂದು ನಾರ್ಮಲ್ ಯೂಸೇಜ್ನ ಮಾಡ್ತಾ ಇದ್ರೆ ಅಂದರೆ 1.5 ದಿನ ಈ ಒಂದು ಬ್ಯಾಕಪ್ ಕೂಡ ಕೊಡುತ್ತೆ. Asus Zenphone Max ಪ್ರೋನಲ್ಲಿ 5000 mAh ಬ್ಯಾಟರಿ ನೀಡಲಾಗಿದೆ. ನೀವೊಂದು ಹೆವಿ ಯೂಸರ್ ಇದ್ದೀರಾ ಅಂದರೆ ಕೂಡ ನಿಮಗಿಂದ 1.5 ದಿನದಿಂದ 2 ದಿನ ಬ್ಯಾಕಪ್ ಸಿಕ್ಕೇ ಸಿಗುತ್ತೆ. ಗೇಮಿಂಗ್ ಆಗಿರಲಿ ಅಥವಾ ಪ್ಯೂರ್ ಸ್ಟಾಕ್ಗಳನ್ನ ಕೊಟ್ಟಿದ್ದಾರೆ, ಅದಕ್ಕಾಗಿ ಇಲ್ಲಿಂದ ನಮಗೆ ಸ್ಟಾಕ್ ನಾರ್ಮಲ್ OS ಇರುತ್ತೆ. ಇದಕ್ಕೆ ನಿಮಗೆ ಜಾಸ್ತಿ ಬ್ಯಾಕಪ್ ಕೂಡ ರೆಡ್ಮಿ ನೋಟ್ 5 ಪ್ರೋಗಿಂತ Asus Zenphone Max ಪ್ರೋನಲ್ಲಿ ಒಂದು ಒಳ್ಳೆ ಬ್ಯಾಟರಿ ಲೈಫ್ನ ನೋಡ್ಕೋಬಹುದು. ಇನ್ನು ಎರಡು ಫೋನ್ಸ್ಗಳ ಫಿಂಗರ್ ಪ್ರಿಂಟ್ನ ಚೆಕ್ ಮಾಡಿದ್ವಿ ಅಂದರೆ ಇಲ್ಲಿಂದ ರೆಡ್ಮಿ ನೋಟ್ 5 ಪ್ರೋನಲ್ಲಿ ಕ್ವಿಕ್ ಫಿಂಗರ್ ಪ್ರಿಂಟ್ ಎಕ್ಸೆಪ್ಟ್ ಆಗ್ತಾ ಇದೆ, ಬಟ್ ಇಲ್ಲಿಂದ Asus Zenphone Max ಪ್ರೋನಲ್ಲಿ ಸ್ಲೋ ಆಗಿ ಆಗ್ತಾ ಇದೆ. ನೀವು ಇಲ್ಲಿಂದ ನೋಡ್ಕೋಬಹುದು. ಎಟ್ ಎ ಟೈಮ್ ಎರಡನ್ನ ಪ್ರೆಸ್ ಮಾಡ್ತಾ ಇದ್ದೀನಿ, ಬಟ್ ಇಲ್ಲಿಂದ ರೆಡ್ಮಿ ಸ್ಪೀಡ್ ಆಗಿದೆ, Asus ಸ್ಲೋ ಆಗಿದೆ. ನೆಕ್ಸ್ಟ್ ಬಗ್ನಲ್ಲಿ ಇದೊಂದು ಅಪ್ಡೇಟ್ನಲ್ಲಿ ಸಕ್ಸಸ್ ಆಗುತ್ತೆ ಅನ್ಕೋತಾ ಇದ್ದೀನಿ. ಸ್ಪೀಡಾಗಿ ಕೂಡ ಮಾಡಿಕೊಡಿ Asus. ನೆಕ್ಸ್ಟ್ ಇನ್ನು ಎರಡು ಸ್ಮಾರ್ಟ್ ಫೋನ್ಗಳ ಒಂದು ಪ್ರೊಸೆಸರ್ ಆಗಿರಲಿ ಯೂಸೇಜ್ನ ನೋಡಿದ್ವಿ ಅಂದರೆ ಎರಡಲ್ಲೂ ಕೂಡ ನಾರ್ಮಲ್ ಇದೆ. ರೆಡ್ಮಿ ನೋಟ್ 5 ನಲ್ಲೂ ಕೂಡ ಸ್ನ್ಯಾಪ್ಡ್ರ್ಯಾಗನ್ 636 ನೀಡಲಾಗಿದೆ, Asus-ನಲ್ಲಿ ಕೂಡ ಸ್ನ್ಯಾಪ್ಡ್ರ್ಯಾಗನ್ 636 ನೀಡಲಾಗಿದೆ. ಬಟ್ ಯೂಸೇಜ್ನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ನೋಡ್ತಾ ಇದ್ವಿ. ರೆಡ್ಮಿ ನೋಟ್ 5 ಪ್ರೋನಿಂದ ಹೀಟಿಂಗ್ ಪ್ರಾಬ್ಲಮ್ ಬರ್ತಾ ಇದೆ. ಎರಡನ್ನೂ ಸೇಮ್ ಟೈಮ್ ನಾವು ಬಳಸಿ ಗೇಮ್ ಆಗಿರಲಿ ಬೇರೆ ವೀಡಿಯೋಗಳನ್ನ ನೋಡ್ತಾ ಇದ್ರೆ ರೆಡ್ಮಿ ನೋಟ್ 5 ಪ್ರೋನಿಂದ ಜಾಸ್ತಿ ಒಂದು ಹೀಟ್ ಆಗುತ್ತೆ, ಬಿಸಿ ಆಗುತ್ತೆ. ಬಟ್ ಅದೇ ಒಂದು Asus-ಲಿಂದ ಯಾವುದು ಜಾಸ್ತಿ ಬಿಸಿ ಆಗಲ್ಲ, ನಾರ್ಮಲ್ ಲೆವೆಲ್ಗೆ ಬಿಸಿ ಆಗುತ್ತೆ. ಇದ್ಬಿಟ್ಟು ನಾವಿಲ್ಲಿಂದ ಸೌಂಡ್ ಕ್ವಾಲಿಟಿ ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿನ ಚೆಕ್ ಮಾಡಿದ್ವಿ ಅಂದರೆ ರೆಡ್ಮಿ ನೋಟ್ 5 ಪ್ರೋನಲ್ಲಿಂದ ಸೌಂಡ್ ಲೌಡರ್ ಬರ್ತಾ ಇದೆ, ಜಾಸ್ತಿ ಬರ್ತಾ ಇದೆ, ಬಟ್ ಕ್ಲಿಯರಿಟಿ ಕಮ್ಮಿ ಇದೆ. Asus-ಗೆ ಕಂಪೇರ್ ಮಾಡಿದಾಗ ಇಲ್ಲಿಂದ ಕ್ಲಿಯರಿಟಿ ಕಮ್ಮಿ ಆಗುತ್ತೆ. Asus-ನಲ್ಲಿ ಕ್ಲಿಯರಿಟಿ ಇದೆ, ಎವರೇಜ್ ಸೌಂಡ್ನ ಕೂಡ ಕೊಡ್ತಾ ಇದ್ದಾರೆ. ಜಾಸ್ತಿ ಲೌಡ್ಲಿ ಇಲ್ಲ, ಬಟ್ ಒಂದು ನಾರ್ಮಲ್ ಲೆವೆಲ್ಗೆ ಇದೆ, ಬಟ್ ಪರ್ಫೆಕ್ಟ್ ಇಲ್ಲಿಂದ ವಾಯ್ಸ್ ನಮಗೆ ಕೇಳೋಕ್ಕೆ ಸಿಗುತ್ತೆ. ಸೌಂಡ್ ಕೂಡ ಅಷ್ಟೇ ಪರ್ಫೆಕ್ಟ್ ಇದೆ.
ಇನ್ನು ಎರಡು ಫೋನ್ಸ್ಗಳಲ್ಲಿ ನಾರ್ಮಲ್ ಆಗಿ ಸಿಂಗಲ್ ಸೌಂಡ್ ಕೊಟ್ಟಿದ್ದಾರೆ, ಮೈಕ್ರೋ USB ಇದೆ. ಇನ್ನು ಬಿಟ್ಟರೆ ನಮಗೆ ಇಲ್ಲಿಂದ ಒಂದು ಮೈಕ್ ಆಗಿರಲಿ ಮತ್ತು 3.5mm ಹೆಡ್ಫೋನ್ ಜಾಕ್ನ ಕೂಡ ಸೇಮ್ ಪ್ಲೇಸ್ನಲ್ಲಿ ಅಳವಡಿಸಿದ್ದಾರೆ. ಇನ್ಬಿಟ್ಟು ಎರಡು ಫೋನ್ಸ್ಗಳಲ್ಲಿ ಮತ್ತೊಂದು ಡಿಫ್ರೆನ್ಸ್ ಅಂದರೆ ಸಿಮ್ ಸ್ಲಾಟ್ಸ್. ರೆಡ್ಮಿನಲ್ಲಿ ನಮಗೆ ಇಲ್ಲಿಂದ ಹೈಬ್ರಿಡ್ ಸಿಮ್ ಸ್ಲಾಟ್ನ ಕೊಟ್ಟಿದ್ದಾರೆ, ಬಟ್ SS-ನಲ್ಲಿ ನಮಗೆ ಡೆಡಿಕೇಟೆಡ್ ಸಿಮ್ ಸ್ಲಾಟ್ ಕೊಟ್ಟಿದ್ದಾರೆ. ಅಟ್ ಎ ಟೈಮ್ 2 ಸಿಮ್ ಕಾರ್ಡ್ ಮತ್ತು ಒಂದು ಮೆಮರಿ ಕಾರ್ಡ್ಗಳನ್ನ ಬಳಸ್ಕೋಬೋದು. ನೆಕ್ಸ್ಟ್ ಇನ್ನೂ ಎರಡು ಫೋನ್ಸ್ಗಳೊಂದು ಹೀಟಿಂಗ್ ಆಗಿರಲಿ, ಹ್ಯಾಂಗಿಂಗ್ ಆಗಿರಲಿ ಅಥವಾ ಲ್ಯಾಗಿಂಗ್ ಒಂದು ಪ್ರಾಬ್ಲಮ್ನ ನೋಡಿದ್ವಿ. ಗೇಮಿಂಗ್ ಆಗಿರಲಿ, ವಿಡಿಯೋನ ನೋಡಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ನಾನು ಇಲ್ಲಿಂದ ಕಂಡಿದ್ದೀನಿ. ರೆಡ್ಮಿ ನೋಟ್ 5 ಪ್ರೋನಲ್ಲಿ ಅಟ್ ಎ ಟೈಮ್ನಲ್ಲಿಂದ ಹೆವಿ ಟಾಸ್ಕ್ಗಳನ್ನ ಮಾಡ್ತಾ ಇದ್ವಿ. ಅಪ್ಲಿಕೇಶನ್ಸ್ನ ಓಪನ್ ಮಾಡಿದ್ವಿ, ಗೇಮ್ ಓಪನ್ ಮಾಡಿದಾಗಲಿ, ಬೇರೆ ಬೇರೆ ಹಲವಾರು ಅಪ್ಲಿಕೇಶನ್ಸ್ಗಳನ್ನ ಓಪನ್ ಮಾಡಿದಾಗ ರೆಡ್ಮಿ ನೋಟ್ 5 ಪ್ರೋಲಿಂದ ಸ್ಲೋ ಆಗುತ್ತೆ. ಅಪ್ಲಿಕೇಶನ್ಸ್ಗಳನ್ನ ಡೌನ್ಲೋಡ್ ಮಾಡೋದಾಗಲಿ, ಬೇರೆ ಬೇರೆ ಒಂದು ವೀಡಿಯೋಗಳನ್ನ ಡೌನ್ಲೋಡ್ ಮಾಡೋದಾಗಲಿ ಇಲ್ಲಿಂದ ನೋಡಿದ್ವಿ ಅಂದರೆ ರೆಡ್ಮಿ ನೋಟ್ 5 ಪ್ರೋ ಸ್ಲೋ ಆಗಿದೆ. Asus Zenphone Max ಪ್ರೋಲಿಂದ ಫಾಸ್ಟಾಗಿ ಡೌನ್ಲೋಡ್ ಕೂಡ ಆಗುತ್ತೆ. ಪ್ರೊಸೆಸರ್ ಕೂಡ ತುಂಬ ಇಲ್ಲಿಂದ ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ ಅಂತ ಹಾಕೋಬೋದು. ನೆಕ್ಸ್ಟ್ ಇನ್ನು ಎರಡು ಸ್ಮಾರ್ಟ್ಫೋನ್ಗಳ ಒಂದು ಸಾಫ್ಟ್ವೇರ್ ಫೀಚರ್ಸ್ಗಳನ್ನ ನೋಡೋಣ. ರೆಡ್ಮಿ ನೋಟ್ 5 ಪ್ರೋನಲ್ಲಿ MIUI ROMನ ಇನ್ಸ್ಟಾಲ್ ಮಾಡಲಾಗಿದೆ. ಕಸ್ಟಮರ್ ಯೂಸೇಜ್ ಮೇಲೆ ಒಂದು ಸ್ವತಃ ಒಂದು ROMನ ಕ್ರಿಯೇಟ್ ಮಾಡಿದ್ದಾರೆ ರೆಡ್ಮಿ ನೋಡೋರು. ಪ್ರತಿ ಸ್ಮಾರ್ಟ್ಫೋನ್ಗಳಲ್ಲಿ ಅವರದೇ ಆದ ಒಂದು MIUI 9 ಕೊಟ್ಟಿದ್ದಾರೆ. MIUI 9.2 ಇದರಲ್ಲಿ ಅಪ್ಡೇಟ್ ನೀಡಲಾಗಿದೆ. ಬಟ್ SS-ನಲ್ಲಿಂದ ಗೂಗಲ್ನ ಸ್ಟಾಕ್ OS-ನ ಕೊಟ್ಟಿದ್ದಾರೆ. ಅದೊಂದು ನಾರ್ಮಲ್ OS ಇರುತ್ತೆ, ಯಾವುದೂ ಪ್ರಾಬ್ಲಮ್ಸ್ ಆಗಲ್ಲ, ನಾರ್ಮಲ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಸಿಂಪಲ್ ROM ಅಂತ ಹೇಳ್ಕೋಬೋದು. ಇದರಲ್ಲಿ ಇದೇ ಒಂದು ಪಾಪ್ಯುಲರ್ ಆಗಿದೆ, ತುಂಬ ಜನಕ್ಕೆ ಇದನ್ನು ಇಷ್ಟಪಡ್ತಾ ಇದ್ದಾರೆ. ಗೂಗಲ್ ಎಲ್ಲೊಂದು ಅಪ್ಲಿಕೇಶನ್ಸ್ಗಳಿರುತ್ತೆ, ತುಂಬ ಸಪೋರ್ಟ್ ಕೂಡ ಆಗುತ್ತೆ. ಬ್ಯಾಟ್ರಿ ಲೈಫ್ ಕೂಡ ಗೂಗಲ್ ಈ ಒಂದು OS-ನಲ್ಲಿ ಸಪೋರ್ಟ್ ಮಾಡುತ್ತೆ. ಬ್ಯಾಟ್ರಿ ಲೈಫ್ನ ಕೂಡ ಅಲ್ಲಿಂದ ಈಸಿಯಾಗಿ ಸೇವ್ ಮಾಡ್ಕೋಬೋದು. ಬಟ್ ಅದೇ ಒಂದು ರೆಡ್ಮಿ ನೋಟ್ 5 ಪ್ರೋನ ಒಂದು ROMನಲ್ಲಿ ನೋಡಿದ್ವಿ ಅಂದರೆ ಇದೊಂದು ಪರ್ಸನಲ್ ಆಗಿ ಕ್ರಿಯೇಟ್ ಮಾಡಿರೋ ROM ಆಗಿದೆ. ಅದಕ್ಕಾಗಿ ಯೂಸರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವ್ರು ಯಾವ ಥರ ಇದನ್ನ ಬಳಕೆ ಮಾಡ್ತಾರೆ, ಅಲ್ಲಿಂದ ಬ್ಯಾಟ್ರಿ ಲೈಫ್ ಇಲ್ಲಿಂದ ಕಮ್ಮಿ ಆಗ್ಬೋದು. ಸೊ ಫ್ರೆಂಡ್ಸ್, ಫೈನಲಿ ಮೇನ್ ಫೀಚರ್ಗೆ ಬರೋಣ. ಎರಡು ಫೋನ್ಸ್ಗಳೊಂದು ಪ್ರೈಸ್ ಕಂಪ್ಯಾರಿಸನ್ ಮಾಡೋಣ. ರೆಡ್ಮಿ ನೋಟ್ 5 ಪ್ರೋನಲ್ಲಿ 2 ವೇರಿಯಂಟ್ಗಳನ್ನ ಕೊಟ್ಟಿದ್ದಾರೆ. Asus Zenphone Max ಪ್ರೋನಲ್ಲಿ 3 ವೇರಿಯಂಟ್ಗಳನ್ನ ಕೊಡ್ತಾ ಇದ್ದಾರೆ. ರೆಡ್ಮಿ ನೋಟ್ 5 ಪ್ರೋನಲ್ಲಿ 4GB ರ್ಯಾಮ್ ಇರೋ ಫೋನ್ನ 15,000 ರೂಪಾಯಿಗೆ ಪ್ರೈಸ್ನ ಇಲ್ಲಿಂದ ಜಾಸ್ತಿ ಮಾಡಲಾಗಿದೆ. 14,000 ರೂಪಾಯಿಗಿತ್ತು, ಬಟ್ ಇವಾಗ ಅದನ್ನ 15,000 ರೂಪಾಯಿಗೆ ಮಾಡಲಾಗಿದೆ. ಇದೇ ಒಂದು ಕಂಪ್ಯಾರಿಸನ್ ಒಂದು 13,000 ರೂಪಾಯಿಗೆ ಇರುವ Asus Zenphone Max Pro ಮೇಲೆ ನೋಡಿದರೆ ಇಲ್ಲಿ ಕೂಡ 4GB ರ್ಯಾಮ್ನ ಕೊಟ್ಟಿದ್ದಾರೆ ಮತ್ತು 64GB ಇಂಟರ್ನಲ್ ಸ್ಟೋರೇಜ್ನ ಕೊಟ್ಟಿದ್ದಾರೆ. ಯೂಶಲಿ ಎರಡು ಫೋನ್ಸ್ಗಳಿಂದ ಈಕ್ವಲ್ ಇದೆ ಅಂತ ಹಾಕೋಬೋದು. ರೆಡ್ಮಿ ನೋಟ್ 5 ಪ್ರೋನಲ್ಲಿ ಸೆಲ್ಫಿ ಕ್ಯಾಮ್ರಾ ಮಾತ್ರದಿಂದ ಜಾಸ್ತಿ ಮಾಡಲಾಗಿದೆ. ಇನ್ನು ರೆಡ್ಮಿ ನೋಟ್ 5 ಪ್ರೋನ ಎರಡನೇ ವೇರಿಯಂಟ್ನ ನೋಡಿದ್ವಿ ಅಂದರೆ 6GB ರ್ಯಾಮ್ ಇರೋ ಫೋನ್ ನಮಗಿಂದ 17,000ರಿಂದ 18,000 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಅದೇ ಒಂದು SS-ನಲ್ಲಿ 6GB ರ್ಯಾಮ್ ಇರೋ ಫೋನ್ ನೋಡಿದ್ರೆ 15,000 ರೂಪಾಯಿಗೆ ಸಿಗ್ತಾ ಇದೆ. ಎರಡರಲ್ಲೂ ಟೋಟಲ್ ಆಗಿ 2,000ರಿಂದ 3,000 ರೂಪಾಯಿಗಳಿಂದ ಡಿಫ್ರೆನ್ಸ್ ನೋಡ್ತಿದ್ವಿ. ಇಷ್ಟಲ್ಲದೆ ಈಕ್ವಲ್ ಫೀಚರ್ಸ್ಗಳನ್ನ ಕೊಡ್ತಾರೆ. ಮತ್ತು SS-ನಲ್ಲಿ 6GB ರ್ಯಾಮ್ ಇರೋ ಫೋನ್ಗೆ ನಮಗಿಂದ 16 ಮೆಗಾಪಿಕ್ಸೆಲ್ ಕ್ಯಾಮ್ರಾನ ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿಂದ ಕಂಪೇರ್ ಮಾಡಿದ್ವಿ ಅಂದರೆ ಇಲ್ಲಿಂದ ಚೇಂಜಸ್ ಆಗ್ತಾ ಇರೋದು ನನ್ನ ಪ್ರಕಾರ ಕ್ಯಾಮ್ರಾ ಮಾತ್ರ. ಸೊ ಫೈನಲಿ ನನ್ನ ಒಪಿನಿಯನ್, ಎರಡು ಫೋನ್ಸ್ಗಳನ್ನ ಯಾವ ಫೋನಲ್ಲಿ ತೊಗೋಬೋದು? ನನ್ನ ಪ್ರಕಾರ ಇಲ್ಲಿಂದ ಕ್ಲಿಯರ್ ವಿನ್ನರ್ ಆಗ್ತಾ ಇರೋದು ಒಂದು ಬಜೆಟ್ನಲ್ಲಿ ನೋಡ್ತಾ ಇದ್ದಾರೆ ಅಂದರೆ Asus Zenphone Max Pro M1 ತೊಗೋಬೋದು. ಪ್ರೈಸ್ 2,000 ರೂಪಾಯಿ ಕಮ್ಮಿ ಸಿಗ್ತಾ ಇದೆ. ಬ್ಯಾಟ್ರಿ ಲೈಫ್ ಜಾಸ್ತಿ ಕೊಡ್ತಾ ಇದ್ದಾರೆ, ಡೆಡಿಕೇಟ್ ಸಿಮ್ ಸ್ಲಾಟ್ ಕೊಡ್ತಾರೆ. ಇಷ್ಟಲ್ಲದೆ ಬೇರೆ ಬೇರೆ ಒಂದು ಫೀಚರ್ಸ್ಗಳನ್ನ ಇಲ್ಲಿಂದ ಕ್ಯಾಮ್ರಾ ಕಂಪ್ಯಾರಿಸನ್ ಕೂಡ ಮಾಡಿ ತೋರಿಸಿದ್ವಿ. ಯಾವುದು ನಿಮಗೆ ಸ್ಯಾಚುರೇಷನ್ ಇಷ್ಟ ಆಗುತ್ತೆ ಅದನ್ನು ತೊಗೋಬೋದು. ನೆಕ್ಸ್ಟ್ ನನಗೆ MIUI ROM ಇಷ್ಟ ಆಗುತ್ತೆ. ನನಗೆ ಇಲ್ಲಿಂದ ಡೆಡಿಕೇಟ್ ಸಿಮ್ ಸ್ಲಾಟ್ ಬೇಡ, ಹೈಬ್ರಿಡ್ ಸಿಮ್ ಸ್ಲಾಟ್ ಇದ್ದರೆ ನಡೆಯುತ್ತೆ. ಸೆಲ್ಫಿ ಕ್ಯಾಮ್ರಾನಿಗೆ 20 ಮೆಗಾಪಿಕ್ಸೆಲ್ ಕೊಡ್ತಾ ಇದ್ದಾರೆ. ಸೆಲ್ಫಿ ಕ್ಯಾಮ್ರಾ ಬೇಕಾಗಿತ್ತು ಅಂದರೆ ರೆಡ್ಮಿ ನೋಟ್ 5 ಪ್ರೋನ ನೀವು ಇಲ್ಲಿಂದ ತೊಗೋಬೋದು. ಸೊ ಫ್ರೆಂಡ್ಸ್, ನನಗೆ ಅನ್ಸುತ್ತೆ ನಿಮಗೆ ಈ ಒಂದು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಇತ್ತು ಅನ್ಕೋತಾ ಇದ್ದೀನಿ. ಯಾವ ಫೋನ್ ತೊಗೋಬೋದು, ಯಾವ ಫೋನಲ್ಲಿ ಯಾವ ಒಂದು ಫೀಚರ್ಸ್ಗಳನ್ನ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ವ್ಯತ್ಯಾಸಗಳ ವಿಡಿಯೋನ ಮಾಡಿದ್ವಿ ಅನ್ಸುತ್ತೆ. ನಿಮಗೆ ಅನ್ಸುತ್ತೆ ಯಾವ ಫೋನನ್ನು ತೊಗೋತಾ ಇದ್ದೀರಾ, ಯಾವ ಫೋನ್ನ ಯೂಸ್ ಮಾಡ್ತಾ ಇದ್ದೀರಾ, ಅಥವಾ ಯಾವುದು ಇಷ್ಟ ಆಗಿದೆ ಅಂತ ನಮಗೆ ಒಂದು ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಒಂದು ವಿಡಿಯೋನ ನೋಡಬೇಕಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಲ್ಲಿವರೆಗೂ ನೋಡ್ತಾ ಇರಿ. ಧನ್ಯವಾದ.